ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ನಮಸ್ಕಾರ. ಮಕ್ಕಳೇ, ಇವತ್ತು ನಾವು ರಾಜ್ಯಶಾಸ್ತ್ರದ 5ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನು ಅಧ್ಯಯನ ಮಾಡೋಣ. ಈಗಾಗಲೇ ನೀವು ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಭಾರತದ ಸಮಸ್ಯೆಗಳು ಮತ್ತು ಅವುಗಳ ಪರಿಹಾರೋಪಾಯಗಳು, ಭಾರತದ ವಿದೇಶಾಂಗ ನೀತಿ, ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ ಹಾಗೂ ಜಾಗತಿಕ ಸಮಸ್ಯೆಗಳು ಮತ್ತು ಭಾರತದ ಪಾತ್ರ ಎಲ್ಲ ವಿಚಾರಗಳ ಬಗ್ಗೆ ಈಗಾಗಲೇ ಅಧ್ಯಯನ ಮಾಡಿದ್ದೀರಿ ಮಕ್ಕಳೇ. ಇತಿಹಾಸ ವಿಭಾಗದಲ್ಲಿ ಒಂದು ಮುಖ್ಯವಾದಂಥ ಅಧ್ಯಾಯ 20ನೇ ಶತಮಾನದ ರಾಜಕೀಯ ಆಯಾಮಗಳು. ಈ ಅಧ್ಯಾಯದಲ್ಲಿ ನೀವೇನೆಲ್ಲ ತಿಳ್ಕೊಂಡ್ರಿ ಮಕ್ಕಳೇ? ಪ್ರಥಮ ಮಹಾಯುದ್ಧ ಮತ್ತು ದ್ವಿತೀಯ ಮಹಾಯುದ್ಧದ ಬಗ್ಗೆ ನೀವು ಈಗಾಗಲೇ ತಿಳಿದುಕೊಂಡಿದ್ದೀರಿ ಅಲ್ವಾ? ಅವುಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಶ್ನೆಗಳನ್ನು ನಾನೀಗ ನಿಮಗೆ ಕೇಳ್ತೀನಿ. ನೋಡಿ, ರೆಡಿ ಇದ್ದೀರಲ್ಲ ಉತ್ತರಿಸೋದಕ್ಕೆ? ಮೊದಲನೆಯದು, ಮೊದಲ ಮಹಾಯುದ್ಧ ನಡೆದ ವರ್ಷ ಯಾವುದು? 1914, 1945, 1947, 1950. ನೋಡಿ ಮಕ್ಕಳೇ, ಉತ್ತರ ಯಾವುದು? 1914ರಲ್ಲಿ ಇದು ಆರಂಭ ಆಯ್ತಲ್ವಾ? 1914ರಲ್ಲಿ ಆರಂಭವಾಗಿ 1918ರಲ್ಲಿ ಮೊದಲನೇ ಮಹಾಯುದ್ಧ ಮುಗೀತು. ಇನ್ನೊಂದು ಪ್ರಶ್ನೆ ನೋಡಿ, ದ್ವಿತೀಯ ಮಹಾಯುದ್ಧ ನಡೆದ ವರ್ಷ ಯಾವುದು? ದ್ವಿತೀಯ ಮಹಾಯುದ್ಧ ಯಾವಾಗ ಆರಂಭ ಆಯಿತು ಅಂತ ನೀವು ಹೇಳಬೇಕು. ದ್ವಿತೀಯ ಮಹಾಯುದ್ಧ ಆರಂಭವಾದದ್ದು ಆಯ್ಕೆಗಳು ನೋಡಿ: 1914, 1945, 1947, 1950. ಯಾವಾಗ ನಡೀತು ದ್ವಿತೀಯ ಮಹಾಯುದ್ಧ? 1945 ಅಲ್ವ ಮಕ್ಕಳೇ? ದ್ವಿತೀಯ ಮಹಾಯುದ್ಧ 1945ರಲ್ಲಿ ಏನಾಯಿತು? ಮುಕ್ತಾಯಗೊಂಡಿತು. ಆರಂಭ ಆಗಿದ್ದು 1939, ಮುಕ್ತಾಯಗೊಂಡಿದ್ದು 1945ರಲ್ಲಿ. ಇನ್ನೊಂದು ಪ್ರಶ್ನೆ ನೋಡಿ ಮಕ್ಕಳೇ, ಮೊದಲ ಮಹಾಯುದ್ಧದ ನಂತರ ಆರಂಭವಾದ ಸಂಸ್ಥೆ ಯಾವುದು? ವಿಶ್ವಸಂಸ್ಥೆ, ರಾಷ್ಟ್ರಸಂಘ, ಶಾಂತಿ ಸಂಘ, ಶಾಂತಿ ಸಂಸ್ಥೆ. ಯಾವ ಸಂಸ್ಥೆ ಮೊದಲ ಮಹಾಯುದ್ಧದ ನಂತರ ಆರಂಭ ಆಯಿತು? ನಿಮ್ಮ ಉತ್ತರ ಸರಿ, ರಾಷ್ಟ್ರಸಂಘ ಪ್ರಥಮ ಮಹಾಯುದ್ಧದ ನಂತರ ಶಾಂತಿ ಸ್ಥಾಪನೆ ಮಾಡೋದಕ್ಕೆ ಆರಂಭವಾದಂತಹ ಸಂಸ್ಥೆ. 4ನೇ ಪ್ರಶ್ನೆ ನೋಡಿ ಮಕ್ಕಳೇ, ದ್ವಿತೀಯ ಮಹಾಯುದ್ಧದ ನಂತರ ಆರಂಭವಾದ ಸಂಸ್ಥೆ ಯಾವುದು? ವಿಶ್ವಸಂಸ್ಥೆ, ರಾಷ್ಟ್ರಸಂಘ, ಶಾಂತಿ ಸಂಘ, ಶಾಂತಿ ಸಂಸ್ಥೆ. ಉತ್ತರ ವಿಶ್ವಸಂಸ್ಥೆ ಅಲ್ವ ಮಕ್ಕಳೇ? ವಿಶ್ವಸಂಸ್ಥೆ ಆರಂಭ ಆಯಿತು. ವಿಶ್ವಸಂಸ್ಥೆ ಯಾಕೆ ಆರಂಭ ಆಯಿತು ಅಂತ ನಿಮ್ಗೆ ಗೊತ್ತು? ತೃತೀಯ ಮಹಾಯುದ್ಧವನ್ನು ತಡೆಯುವ ಉದ್ದೇಶದಿಂದ ದ್ವಿತೀಯ ಮಹಾಯುದ್ಧದ ನಂತರ ವಿಶ್ವಸಂಸ್ಥೆ ಸ್ಥಾಪನೆ ಆಯಿತು. ಈ ಲಾಂಛನವನ್ನು ಗುರುತಿಸಿ. ಯಾವ ಸಂಸ್ಥೆಗೆ ಸೇರಿದಂಥ ಲಾಂಛನ ಇದು? ಇದು ವಿಶ್ವಸಂಸ್ಥೆ, ಅಥವಾ ಇದನ್ನು ನಾವು ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್ ಅಂತ ಕರಿತೀವಿ ಅಲ್ವ ಮಕ್ಕಳೇ? ಇದು ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್, ವಿಶ್ವಸಂಸ್ಥೆಗೆ ಸಂಬಂಧಿಸಿದಂತಹ ಲಾಂಛನ ಇದು. ಇವತ್ತಿನ ಅಧ್ಯಾಯದಲ್ಲಿ ನಾವು ರಾಜ್ಯಶಾಸ್ತ್ರದ 5ನೇ ಅಧ್ಯಾಯ ಜಾಗತಿಕ ಸಂಸ್ಥೆಗಳು ಮೊದಲನೇ ಭಾಗವನ್ನು ನಾವು ಇವತ್ತಿನ ಈ ತರಗತಿಯಲ್ಲಿ ಅಧ್ಯಯನ ಮಾಡೋಣ ಮಕ್ಕಳೇ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಜಾಗತಿಕ ಸಂಸ್ಥೆಗಳು ಅಂದಾಗ ವಿಶ್ವಸಂಸ್ಥೆ ಮತ್ತು ಅವುಗಳಿಗೆ ಸಂಬಂಧಪಟ್ಟಂತಹ ಅಂಗಸಂಸ್ಥೆಗಳ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ತಿಳಿದುಕೋತೀವಿ. ಈ ಅಧ್ಯಾಯದಲ್ಲಿ ನೀವೇನೆಲ್ಲ ತಿಳ್ಕೊತೀರಿ? ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು ಮತ್ತು ಅದರ ಉದ್ದೇಶಗಳೇನು, ವಿಶ್ವಸಂಸ್ಥೆಯ ಪ್ರಮುಖ ಅಂಗಸಂಸ್ಥೆಗಳ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ ಮಕ್ಕಳೇ. ಮೊದಲನೇದು ವಿಶ್ವಸಂಸ್ಥೆ. ವಿಶ್ವಸಂಸ್ಥೆಯನ್ನು UN ಅಥವಾ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್ ಅಂತ ಕರೀತಾರೆ. ಮಕ್ಕಳೇ, ನಿಮ್ಗೆ ಗೊತ್ತಿರ್ಬೋದು, ವಿಶ್ವದ ಇತಿಹಾಸವನ್ನು ನಾವು ನೋಡಿದಾಗ 20ನೇ ಶತಮಾನದಲ್ಲಿ 2 ಮಹಾಯುದ್ಧಗಳನ್ನು ನಾವು ನೋಡಿದ್ದೀವಿ. ನಾವೀಗ 21ನೇ ಶತಮಾನದಲ್ಲಿದ್ದೀವಿ. 20ನೇ ಶತಮಾನದಲ್ಲಿ ಇಡೀ ವಿಶ್ವ 2 ಮಹಾಯುದ್ಧಗಳನ್ನು ನೋಡ್ತು. ಮೊದಲನೇ ಮಹಾಯುದ್ಧ ಮತ್ತು 2ನೇ ಮಹಾಯುದ್ಧ. ಮೊದಲನೇ ಮಹಾಯುದ್ಧದ ನಂತರ 2ನೇ ಮಹಾಯುದ್ಧವನ್ನು ತಡೆಗಟ್ಟುವ ಉದ್ದೇಶದಿಂದ ಲೀಗ್ ಆಫ್ ನೇಷನ್ಸ್ ಅಥವಾ ರಾಷ್ಟ್ರಸಂಘದ ಸ್ಥಾಪನೆ ಆಯಿತು. ಆದರೆ 1939ರಲ್ಲಿ 2ನೇ ಮಹಾಯುದ್ಧ ಆರಂಭ ಆದಾಗ ಲೀಗ್ ಆಫ್ ನೇಷನ್ಸ್ ಅಂತ್ಯಗೊಂಡಿತು. ಲೀಗ್ ಆಫ್ ನೇಷನ್ಸ್ನ ಅಂತ್ಯವೇ 2ನೇ ಮಹಾಯುದ್ಧಕ್ಕೆ ಕಾರಣ ಆಯಿತು ಅನ್ನೋದನ್ನು ನಾವಿಲ್ಲಿ ಗಮನಿಸಿದ್ದೀವಿ ಅಲ್ಲೋ ಮಕ್ಕಳೇ. 2ನೇ ಮಹಾಯುದ್ಧ ನಡೆಯುವುದಕ್ಕೆ ಮುಖ್ಯವಾದಂಥ ಕಾರಣ ಲೀಗ್ ಆಫ್ ನೇಷನ್ಸ್ ಅಥವಾ ರಾಷ್ಟ್ರಸಂಘದ ವಿಫಲತೆ.
ಹೀಗಾಗಿ ಎರಡನೇ ಮಹಾಯುದ್ಧ ನಡೆದ ನಂತರವೂ ಸಹ ಮುಂದೆ ಯುದ್ಧ ನಡಿಬಾರ್ದು, ಮೂರನೇ ಮಹಾಯುದ್ಧ ನಡಿಬಾರ್ದು. ಯಾಕಂದರೆ ಎರಡನೇ ಮಹಾಯುದ್ಧ ಭೀಕರವಾದಂಥ ಪರಿಣಾಮಗಳನ್ನು ಸೃಷ್ಟಿ ಮಾಡಿತ್ತು. ಈ ಒಂದು ಹಿನ್ನೆಲೆಯಿಂದ ಮೂರನೇ ಮಹಾಯುದ್ಧ ಪ್ರಪಂಚದಲ್ಲಿ ನಡಿಬಾರ್ದು ಅನ್ನುವಂಥ ಉದ್ದೇಶದಿಂದ ಜಗತ್ತಿನಲ್ಲಿರ್ತಕ್ಕಂಥ ಅನೇಕ ದೇಶಗಳ ರಾಜರುಗಳು, ಅನೇಕ ದೇಶಗಳ ನಾಯಕರುಗಳು ಒಂದು ಶಾಂತಿ ಸಂಸ್ಥೆಯನ್ನು ಸ್ಥಾಪನೆ ಮಾಡುವಂಥ ನಿರ್ಧಾರವನ್ನು ಕೈಗೊಂಡರು. ಪ್ರಮುಖರಾದಂಥವರು ವಿನ್ಸ್ಟನ್ ಚರ್ಚಿಲ್, ರಷ್ಯಾದ ಜೋಸೆಫ್ ಸ್ಟಾಲಿನ್, ಅಮೆರಿಕದ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. ವಿನ್ಸ್ಟನ್ ಚರ್ಚಿಲ್ ಇವರು ಇಂಗ್ಲೆಂಡ್ನವರು, ರಷ್ಯಾದ ಜೋಸೆಫ್ ಸ್ಟಾಲಿನ್ ಅವರು, ಅಮೇರಿಕಾದ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅವರು. ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಮೂರನೇ ಮಹಾಯುದ್ಧವನ್ನು ತಡಿಬೇಕು, ಮೂರನೇ ಮಹಾಯುದ್ಧ ನಡೆಯದಂತೆ ತಡೆಯುವಂಥ ಉದ್ದೇಶದಿಂದ ವಿಶ್ವಸಂಸ್ಥೆಯ ಸ್ಥಾಪನೆಗೆ ನಿರ್ಧಾರವನ್ನು ಕೈಗೊಂಡರು. ಆದರೆ ಈ ವಿಶ್ವಸಂಸ್ಥೆ ಅಥವಾ ಯುನೈಟೆಡ್ ನೇಷನ್ಸ್ ಎನ್ನುವಂಥ ಹೆಸರನ್ನು ಕೊಟ್ಟಿದ್ದು ಅಮೇರಿಕಾದ ಮಾಜಿ ಅಧ್ಯಕ್ಷರಾದಂಥ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅವರು. ವಿಶ್ವಸಂಸ್ಥೆಯ ಸ್ಥಾಪನೆಗೂ ಸಹ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅವರು ನೆರವನ್ನು ನೀಡಿದರು. ಜೊತೆಗೆ ವಿಶ್ವಸಂಸ್ಥೆ ಎನ್ನುವಂಥ ಶಬ್ದವನ್ನು ಮೊದಲ ಬಾರಿಗೆ ಚಾಲ್ತಿಗೆ ತಂದದ್ದು ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅವರು. ಈ ಪದ ಏನಿದೆ ವಿಶ್ವಸಂಸ್ಥೆ ಎನ್ನುವಂಥ ಪದವನ್ನು 1942 ಜನವರಿ 1ರಂದು 26 ರಾಷ್ಟ್ರಗಳು ಒಂದು ಒಪ್ಪಂದಕ್ಕೆ ಸಹಿ ಹಾಕ್ತವೆ. ಆ ಮೂಲಕ ಈ ಪದವನ್ನು ಅಥವಾ ಶಬ್ದವನ್ನು ಮೊದಲ ಬಾರಿಗೆ ಈ ಶಬ್ದವನ್ನು ಉಪಯೋಗಿಸಲಾಯಿತು. ಹೀಗಾಗಿ ವಿಶ್ವಸಂಸ್ಥೆ ಎನ್ನುವಂಥ ಪದವನ್ನು ಚಾಲ್ತಿಗೆ ತಂದಿದ್ದು ಅಮೇರಿಕಾದ ಮಾಜಿ ಅಧ್ಯಕ್ಷರಾದಂತಹ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅವರು. ಹೀಗೆ ವಿಶ್ವಸಂಸ್ಥೆ 1945 ಜೂನ್ 26ರಂದು ಸ್ಯಾನ್ ಫ್ರಾನ್ಸಿಸ್ಕೋ ವಿಶ್ವಸಂಸ್ಥೆಯ ಕಚೇರಿ ಸಮ್ಮೇಳನದ ಶಾಂತಿ ಸನ್ನದಿಗೆ 51 ರಾಷ್ಟ್ರಗಳ ಪ್ರತಿನಿಧಿಗಳು ಸಹಿಯನ್ನು ಹಾಕ್ತಾರೆ. ಕೊನೆಗೆ 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಹುಟ್ಟುಕೊಳ್ಳುತ್ತೆ. ಆದುದರಿಂದಲೇ ನಾವು ಅಕ್ಟೋಬರ್ 24ನ್ನು ವಿಶ್ವಸಂಸ್ಥೆಯ ದಿನವನ್ನಾಗಿ ಆಚರಿಸ್ತೀವಿ. ವಿಶ್ವಸಂಸ್ಥೆ ಆರಂಭವಾದಾಗಿನಿಂದ ಆರಂಭದ ಹೊತ್ತಿನಲ್ಲಿ 51 ರಾಷ್ಟ್ರಗಳು ಅದರ ಸದಸ್ಯರಾಗಿದ್ದರು. ನಂತರ 195 ಸಾರ್ವಭೌಮ ರಾಷ್ಟ್ರಗಳು ಇವತ್ತು ಇವೆ. ಅದರಲ್ಲಿ 193 ರಾಷ್ಟ್ರಗಳು ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಹೊಂದಿವೆ. ಇವತ್ತು ಪ್ರಪಂಚದಲ್ಲಿ 195 ಸಾರ್ವಭೌಮ ರಾಷ್ಟ್ರಗಳಿವೆ. ಅದರಲ್ಲಿ 193 ರಾಷ್ಟ್ರಗಳು ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಹೊಂದಿರೋದನ್ನು ನಾವಿಲ್ಲಿ ಕಾಣ್ತೀವಿ. ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಯು ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿದೆ. ಈ ಒಂದು ವಿಶ್ವಸಂಸ್ಥೆಯನ್ನು ಸೇರುವುದಕ್ಕೆ ಪ್ರಪಂಚದಲ್ಲಿರುವಂತಹ ಎಲ್ಲ ದೇಶಗಳಿಗೆ ಮುಕ್ತವಾದಂಥ ಅವಕಾಶಗಳಿವೆ. ಯಾವುದೇ ರೀತಿಯಾದಂಥ ನಿರ್ಬಂಧಗಳಿಲ್ಲದೆ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ಆಸಕ್ತಿ ಇರುವಂಥ ಎಲ್ಲ ರಾಷ್ಟ್ರಗಳು ವಿಶ್ವಸಂಸ್ಥೆಯ ಸದಸ್ಯರಾಗಬಹುದು. ಹಾಗಾದರೆ ಮಕ್ಕಳೇ, ವಿಶ್ವಸಂಸ್ಥೆ ಉದ್ದೇಶಗಳೇನು? ಯಾವ ಒಂದು ಹಿನ್ನೆಲೆಯಲ್ಲಿ 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಸ್ಥಾಪನೆ ಆಯಿತು ಅನ್ನೋದನ್ನು ನೋಡೋದಾದರೆ, ಮೊದಲನೇ ಉದ್ದೇಶ ಪ್ರಪಂಚದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವಂತಹದ್ದು. ಯಾವುದೇ ಕಾರಣಕ್ಕೂ ಮೂರನೇ ಮಹಾಯುದ್ಧ ನಡೆಯದಂತೆ ತಡೆಯುವುದೇ ವಿಶ್ವಸಂಸ್ಥೆಯ ಪ್ರಮುಖವಾದಂಥ ಉದ್ದೇಶ. ಪ್ರಪಂಚದಲ್ಲಿರ್ತಕ್ಕಂಥ ಬೇರೆ ಬೇರೆ ದೇಶಗಳ ನಡುವೆ ಮೈತ್ರಿಯನ್ನು, ಸ್ನೇಹ ಸಂಬಂಧವನ್ನು ಬೆಳೆಸುವಂಥದ್ದು ಮತ್ತೊಂದು ಮುಖ್ಯವಾದಂಥ ಉದ್ದೇಶ. ಅಷ್ಟೇ ಅಲ್ಲದೆ ಪ್ರಪಂಚದಲ್ಲಿರ್ತಕ್ಕಂಥ ಜನರಿಗೆ ಮೂಲಭೂತ ಹಕ್ಕುಗಳ ಬಗ್ಗೆ ನಂಬಿಕೆಯನ್ನು ಹೆಚ್ಚಿಸುವಂಥದ್ದು ವಿಶ್ವಸಂಸ್ಥೆಯ ಮತ್ತೊಂದು ಮುಖ್ಯ ಉದ್ದೇಶವಾಗಿದೆ. ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯರಿಗೂ ಮೂಲಭೂತ ಹಕ್ಕುಗಳು ಸಿಗುವಂತೆ ಮಾಡುವುದು ವಿಶ್ವಸಂಸ್ಥೆಯ ಇನ್ನೊಂದು ಉದ್ದೇಶ ಮಕ್ಕಳೇ. ನಾಲ್ಕನೇದು, ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಅಥವಾ ಮಾನವೀಯ ನೆಲೆಯ ಸಮಸ್ಯೆಗಳಿಗೆ ಅಂತಾರಾಷ್ಟ್ರೀಯ ಸಹಕಾರದೊಂದಿಗೆ ಪರಿಹಾರ ಕಂಡುಕೊಳ್ಳೋದು. ಇವತ್ತು ಜಗತ್ತಿನಲ್ಲಿ ಅನೇಕ ಸಮಸ್ಯೆಗಳಿದೆ. ಆರ್ಥಿಕ ಸಮಸ್ಯೆಗಳು, ಸಾಮಾಜಿಕ, ಸಾಂಸ್ಕೃತಿಕ ಅಥವಾ ಮಾನವೀಯ ನೆಲೆಯ ಸಮಸ್ಯೆಗಳಿದ್ದರೆ ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದು ವಿಶ್ವಸಂಸ್ಥೆಯ ನಾಲ್ಕನೇ ಉದ್ದೇಶ. ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದ ನ್ಯಾಯ ಹಾಗೂ ಒಡಂಬಡಿಕೆಗಳ ಷರತ್ತುಗಳಿಗೆ ಮನ್ನಣೆಯನ್ನು ಒದಗಿಸುವುದು, ರಾಷ್ಟ್ರಗಳ ಮಧ್ಯೆ ಸೌಹಾರ್ದದ ಕೇಂದ್ರವನ್ನಾಗಿ ಕಾರ್ಯನಿರ್ವಹಿಸುವಂಥದ್ದು ವಿಶ್ವಸಂಸ್ಥೆ ಇನ್ನೊಂದು ಉದ್ದೇಶ. ಒಟ್ಟಾರೆಯಾಗಿ ಪ್ರಪಂಚದ ವಿವಿಧ ದೇಶಗಳ ನಡುವೆ ಶಾಂತಿ, ಸಹಕಾರ, ಸ್ನೇಹ ಸಂಬಂಧಗಳನ್ನು ಬೆಳೆಸುವಂಥದ್ದೇ ವಿಶ್ವಸಂಸ್ಥೆಯ ಪ್ರಮುಖ ಉದ್ದೇಶಗಳಾಗಿವೆ. ಇನ್ನು ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳ ವಿಚಾರಕ್ಕೆ ಬಂದರೆ ಮಕ್ಕಳೇ, ನಾವಿಲ್ಲಿ ಗಮನಿಸಬೇಕು, ವಿಶ್ವಸಂಸ್ಥೆಯಲ್ಲಿ ಪ್ರಮುಖವಾಗಿ 6 ಅಂಗಸಂಸ್ಥೆಗಳಿವೆ. ಒಂದು ಸಾಮಾನ್ಯ ಸಭೆ,
ಎರಡನೇದು ಭದ್ರತಾ ಸಮಿತಿ, ಮೂರನೇದು ಆರ್ಥಿಕ ಹಾಗೂ ಸಾಮಾಜಿಕ ಸಮಿತಿ, ನಾಲ್ಕನೇದು ದತ್ತಿ ಸಮಿತಿ, ಐದನೇದು ಅಂತಾರಾಷ್ಟ್ರೀಯ ನ್ಯಾಯಾಲಯ, ಆರನೇದು ಸಚಿವಾಲಯ. ಹೀಗೆ 6 ಅಂಗಸಂಸ್ಥೆಗಳ ಮುಖಾಂತರ ವಿಶ್ವಸಂಸ್ಥೆಯು ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಈ 6 ಅಂಗಸಂಸ್ಥೆಗಳು ತಮ್ಮದೇ ಆದಂತಹ ವಿಭಿನ್ನವಾದಂಥ ಕಾರ್ಯಚಟುವಟಿಕೆಗಳ ಮೂಲಕ ಅವುಗಳು ಕರ್ತವ್ಯ ನಿರ್ವಹಿಸ್ತಾ ಇರೋದನ್ನು ನಾವಿಲ್ಲಿ ಗಮನಿಸ್ತೀವಿ ಮಕ್ಕಳೇ. ಹಾಗಾದರೆ ಈ 6 ಅಂಗಸಂಸ್ಥೆಗಳನ್ನು ನಾವೀಗ ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇದಾಗಿ ಯಾವುದು? ಸಾಮಾನ್ಯ ಸಭೆ. ಎಲ್ಲ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳನ್ನು ಒಳಗೊಂಡಂಥ ಅಂಗಸಂಸ್ಥೆ ಇದಾಗಿದೆ. ಎಲ್ಲ ಸದಸ್ಯ ರಾಷ್ಟ್ರಗಳನ್ನು ಹೊಂದಿರತಕ್ಕಂಥ ಆ ಸಭೆ ಅದು ಸಾಮಾನ್ಯ ಸಭೆ. ಈ ಸಾಮಾನ್ಯ ಸಭೆಗೆ ಪ್ರತಿಯೊಂದು ರಾಷ್ಟ್ರ 5 ಸದಸ್ಯರನ್ನು ಕಳಿಸ್ಕೊಡುತ್ತೆ. ಆದರೆ 5 ಸದಸ್ಯರನ್ನು ಕಳಿಸ್ಕೊಟ್ರೆ ಪ್ರತಿಯೊಂದು ರಾಷ್ಟ್ರಕ್ಕೂ ಕೇವಲ 1 ಮತದಾನದ ಹಕ್ಕು ಮಾತ್ರ ಇರುತ್ತೆ. 5 ಜನರಿಗೂ ಸಹ ಮತದಾನದ ಹಕ್ಕಿರೋದಿಲ್ಲ. ಒಂದು ದೇಶಕ್ಕೆ ಒಂದೇ ಮತದಾನದ ಹಕ್ಕು ಸಾಮಾನ್ಯ ಸಭೆಯಲ್ಲಿ. ಈ ಸಾಮಾನ್ಯ ಸಭೆ ಮೊದಲನೇ ಅಧಿವೇಶನ ಕರೆದಾಗ ಆ ಒಂದು ಮೊದಲನೇ ಅಧಿವೇಶನದಲ್ಲೇ ಒಬ್ಬ ಅಧ್ಯಕ್ಷರನ್ನು ಆಯ್ಕೆ ಮಾಡುತ್ತೆ. ಆ ಅಧ್ಯಕ್ಷರ ಅಧಿಕಾರದ ಅವಧಿ 1 ವರ್ಷ ಆಗಿರುತ್ತೆ. 1 ವರ್ಷದ ಮಟ್ಟಿಗೆ ಒಬ್ಬ ಅಧ್ಯಕ್ಷರನ್ನು ಇದು ಆಯ್ಕೆ ಮಾಡುತ್ತೆ. ಈ ಒಬ್ಬ ಅಧ್ಯಕ್ಷರ ಜೊತೆಗೆ 7 ಉಪಾಧ್ಯಕ್ಷರನ್ನು ಸಹ ಆಯ್ಕೆ ಮಾಡಲಾಗುತ್ತದೆ. 7 ಸ್ಥಾಯಿ ಸಮಿತಿಗಳಿಗೆ 7 ಮಂದಿ ಅಧ್ಯಕ್ಷರನ್ನು ಸಹ ಈ ಪ್ರಥಮ ಅಧಿವೇಶನದಲ್ಲೇ ಆಯ್ಕೆ ಮಾಡಲಾಗುತ್ತದೆ. ಹೀಗೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿಗಳ ಅಧ್ಯಕ್ಷರ ಮೂಲಕ ಸಾಮಾನ್ಯ ಸಭೆ ತನ್ನ ಕಾರ್ಯವನ್ನು ನಿರ್ವಹಿಸುತ್ತಾ ಹೋಗುತ್ತೆ. ಈ ಸಾಮಾನ್ಯ ಸಭೆಯ ಮೊದಲನೇ ಅಧಿವೇಶನ ನಡೆಯುವಂಥದ್ದು ಸೆಪ್ಟೆಂಬರ್ ತಿಂಗಳಲ್ಲಿ ಸಾಮಾನ್ಯವಾಗಿ ಇದರ ಅಧಿವೇಶನ ಆರಂಭ ಆಗುತ್ತೆ. ಅದು ಡಿಸೆಂಬರ್ ತಿಂಗಳ ಮಧ್ಯಭಾಗದವರೆಗೂ ಸಹ ಅದು ಮುಂದುವರಿತಾ ಹೋಗುತ್ತೆ. ಆದರೆ ಯಾವುದೇ ಒಂದು ನಿರ್ಧಾರವನ್ನು ಸಾಮಾನ್ಯ ಸಭೆಯಲ್ಲಿ ಕೈಗೊಳ್ಳಬೇಕು ಅಂದರೆ 3/2 ಸದಸ್ಯರು ಹಾಜರಿರಬೇಕು. ಜೊತೆಗೆ 3/2 ಸದಸ್ಯರ ಹಾಜರಾತಿ ಮತ್ತು ಅವರ ಅನುಮತಿ ಅವಶ್ಯಕ. ಆ ಮೂಲಕ ಯಾವುದೇ ಒಂದು ಪ್ರಮುಖವಾದಂಥ ನಿರ್ಧಾರವನ್ನು ಸಾಮಾನ್ಯ ಸಭೆಯಲ್ಲಿ ಕೈಗೊಳ್ಳಬಹುದು. ವಾರ್ಷಿಕ ಆಯವ್ಯಯ ಪಟ್ಟಿಗೆ ಸಾಮಾನ್ಯ ಸಭೆಯಲ್ಲಿ ಒಪ್ಪಿಗೆಯನ್ನು ಪಡೆಯಬೇಕಾಗುತ್ತೆ. ಸಾಮಾನ್ಯ ಸಭೆಯ ಒಪ್ಪಿಗೆಯನ್ನು ಪಡೆಯದೇ ಹೋದರೆ ವಿಶ್ವಸಂಸ್ಥೆಯ ವಾರ್ಷಿಕ ಆಯವ್ಯಯ ಪಟ್ಟಿಗೆ ಆ ಪಟ್ಟಿಯನ್ನು ಜಾರಿಗೆ ತರೋದಕ್ಕೆ ಸಾಧ್ಯನೇ ಇರೋದಿಲ್ಲ. ಯಾವುದಾದ್ರೂ ತುರ್ತು ವಿಷಯಗಳ ವಿಚಾರಕ್ಕೆ ಬಂದಾಗ ವಿಶೇಷವಾದಂಥ ಅಧಿವೇಶನವನ್ನು ಕರೆಯುವಂಥ ಹಕ್ಕು ಸಾಮಾನ್ಯ ಸಭೆಗಿರುತ್ತೆ. ಅಷ್ಟೇ ಅಲ್ಲದೆ ವಿಶ್ವಸಂಸ್ಥೆಯ ಈ ಸಾಮಾನ್ಯ ಸಭೆ ಏನಿದೆ ಪ್ರಪಂಚದಲ್ಲಿ ಇವತ್ತು ನಡೀತಾ ಇರುವಂಥ ಅನೇಕ ವಿದ್ಯಮಾನಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ, ಅವುಗಳಿಗೆ ಸಂಬಂಧಪಟ್ಟಂಥ ಅಂಶಗಳನ್ನು ಚರ್ಚಿಸುವ ನಿಟ್ಟಿನಲ್ಲಿ ಸಾಮಾನ್ಯ ಸಭೆ ಪ್ರಮುಖವಾದಂಥ ಪಾತ್ರ ವಹಿಸುತ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತೀವಿ. ಇದು ಸಾಮಾನ್ಯ ಸಭೆ. ಆದರೆ ಎರಡನೆಯ ಅಂಗಸಂಸ್ಥೆ ಅದು ಭದ್ರತಾ ಸಮಿತಿ ಮಕ್ಕಳೇ. ವಿಶ್ವಸಂಸ್ಥೆಯ 6 ಅಂಗಸಂಸ್ಥೆಗಳಲ್ಲಿ ಭದ್ರತಾ ಸಮಿತಿ ಏನಿದೆ ಬಲಿಷ್ಠವಾದಂಥ ಅಂಗಸಂಸ್ಥೆ ಇದು. ಯಾಕಂದರೆ ಸಚಿವ ಸಂಪುಟ ಮಾದರಿಯಲ್ಲಿ ಇದು ಕಾರ್ಯವನ್ನು ನಿರ್ವಹಿಸುತ್ತದೆ. ಆ ಮೂಲಕ ಅತ್ಯಂತ ಬಲಿಷ್ಠವಾದಂಥ ಅಂಗ ಅಂತ ಹೆಸರನ್ನು ಇದು ಪಡೆದುಕೊಂಡಿದೆ. ಇದರಲ್ಲಿ 15 ಜನ ಸದಸ್ಯರಿರ್ತಾರೆ. ಅವರನ್ನು ನಾವು 2 ಭಾಗಗಳಾಗಿ ವಿಂಗಡಿಸ್ತೀವಿ. ಒಂದು ಕಾಯಂ ಸದಸ್ಯರು, ಮತ್ತೊಂದು ಕಾಯಂ ಅಲ್ಲದ ಸದಸ್ಯರು. ಕಾಯಂ ಸದಸ್ಯರ ಸಂಖ್ಯೆ 5, ಕಾಯಂ ಅಲ್ಲದ ಸದಸ್ಯರ ಸಂಖ್ಯೆ 10. ಕಾಯಂ ಸದಸ್ಯರು ಅಂದಾಗ ಅಮೆರಿಕ ಸಂಯುಕ್ತ ಸಂಸ್ಥಾನ ಅಥವಾ USA, ರಷ್ಯಾ, ಬ್ರಿಟನ್, ಫ್ರಾನ್ಸ್, ಚೈನಾ ಇವೆಲ್ಲವುಗಳು ಕಾಯಂ ಸದಸ್ಯತ್ವ ಹೊಂದಿರತಕ್ಕಂಥ ರಾಷ್ಟ್ರಗಳು. ಇವುಗಳಿಗೆ ವಿಟೋ ಅಧಿಕಾರವಿದೆ. ವಿಟೋ ಅಂದರೆ ಭದ್ರತಾ ಸಮಿತಿಯ ಕಾಯಂ ಸದಸ್ಯರು ಹೊಂದಿರುವಂತಹ ವಿಶೇಷವಾದಂಥ ಅಧಿಕಾರ. ವಿಟೋ ಅಧಿಕಾರವನ್ನು ಅವರು ಚಲಾಯಿಸಿದರೆ ಯಾವುದೇ ರೀತಿಯಾದಂಥ ನಿರ್ಧಾರಗಳನ್ನು ಕೈಗೊಳ್ಳುವುದಕ್ಕೆ ಸಾಧ್ಯವಿಲ್ಲ. ವಿಟೋ ಅಧಿಕಾರ ಕಾಯಂ ಅಲ್ಲದ ಅಥವಾ ಹಂಗಾಮಿ ಸದಸ್ಯರಿಗೆ ಇರೋದಿಲ್ಲ. ಅದಿರೋದು ಕೇವಲ ಕಾಯಂ ಸದಸ್ಯರಿಗೆ ಮಾತ್ರ. ವಿಟೋ ಅಧಿಕಾರ ಅದು ನಿಷೇಧಾತ್ಮಕ ಮತ ಚಲಾಯಿಸುವಂಥ ಅಧಿಕಾರ. ಉಳಿದ 10 ಮಂದಿ ಕಾಯಂ ಅಲ್ಲದ ಸದಸ್ಯರ ಅಧಿಕಾರದ ಅವಧಿ 2 ವರ್ಷ ಆಗಿರುತ್ತೆ. ಇವರನ್ನು ಸಾಮಾನ್ಯ ಸಭೆ ಆಯ್ಕೆ ಮಾಡುತ್ತೆ. ಇವರೆಲ್ಲರೂ ಪ್ರಪಂಚದ ವಿವಿಧ ಭೌಗೋಳಿಕ ಪ್ರದೇಶಗಳನ್ನು ಪ್ರತಿನಿಧಿಸ್ತಾ ಇರ್ತಾರೆ. 2 ವರ್ಷಗಳ ಅವಧಿಗೆ 2 ವರ್ಷಗಳವರೆಗೆ ಅವರು ಅಧಿಕಾರದಲ್ಲಿರ್ತಾರೆ. 2 ವರ್ಷದ ನಂತರ ಭದ್ರತಾ ಸಮಿತಿಯ ಹಂಗಾಮಿ ಸದಸ್ಯರು ಬದಲಾಗ್ತಾರೆ. ಪ್ರತಿಯೊಂದು ಸದಸ್ಯರಿಗೂ 1 ಮತ ಚಲಾಯಿಸುವಂಥ ಹಕ್ಕನ್ನು ಸಹ ನಾವು ಭದ್ರತಾ ಸಮಿತಿಯಲ್ಲಿ ಕಾಣ್ತೀವಿ. ಕಾಯಂ ಸದಸ್ಯರ ಸಮ್ಮತಿ ಏನಿದೆ ಅದು ಪ್ರತಿಯೊಂದು ಪ್ರಮುಖ ನಿರ್ಧಾರಕ್ಕೂ ಅತಿ ಅವಶ್ಯಕವಾಗಿದೆ. ಭಾರತ ಇವತ್ತು ಭದ್ರತಾ ಸಮಿತಿಯ ಕಾಯಂ ಸದಸ್ಯತ್ವಕ್ಕೆ ಪ್ರಯತ್ನಿಸ್ತಾ ಇದೆ.
ಅಲ್ಲ ಮಕ್ಕಳೇ, ಫ್ರಾನ್ಸ್, ರಷ್ಯಾ, ಅಮೇರಿಕ, ಚೀನಾ, ಇಂಗ್ಲೆಂಡ್ಗಳ ಜೊತೆಗೆ ಭಾರತವೂ ಸಹ ಕಾಯಂ ಸದಸ್ಯತ್ವಕ್ಕೆ ಪ್ರಯತ್ನ ಮಾಡುವುದನ್ನು ನಾವಿಲ್ಲಿ ಕಾಣ್ತೀವಿ. ಮತ್ತು ಭದ್ರತಾ ಸಮಿತಿ ಇವತ್ತು ಜಾಗತಿಕ ಸಮಸ್ಯೆಗಳಿಗೆ ಶಾಂತಿಯುತವಾದಂಥ ಪರಿಹಾರಕ್ಕಾಗಿ ತನ್ನ ಪ್ರಯತ್ನವನ್ನು ನಡೆಸ್ತಾ ಇದೆ. ಅವಶ್ಯಕತೆ ಇದ್ದರೆ ಶಾಂತಿ ಪಾಲನೆ ಪಡೆಯನ್ನು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುವ್ಯವಸ್ಥೆಗೆ ಭದ್ರತಾ ಸಮಿತಿ ನಿಯೋಜಿಸುತ್ತದೆ. ಅವಶ್ಯಕತೆ ಇದ್ದಾಗಲೆಲ್ಲ ಆ ಶಾಂತಿ ಪಡೆಯನ್ನು ಅದು ನಿಯೋಜಿಸುವುದನ್ನು ನಾವಿಲ್ಲಿ ಕಾಣ್ತೀವಿ. ಇದು ಭದ್ರತಾ ಸಮಿತಿಯ ಮತ್ತೊಂದು ವಿಶೇಷತೆ. ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನು ಭದ್ರತಾ ಸಮಿತಿ ಸದಸ್ಯರು ನೇಮಕ ಮಾಡ್ತಾರೆ. ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿ ಉಮೇದುವಾರಿಕೆಗೆ ಹೆಸರನ್ನು ಸೂಚಿಸುವಂಥದ್ದು ಭದ್ರತಾ ಸಮಿತಿಯ ಕೆಲಸ. ಇನ್ನು ಮೂರನೆಯ ಅಂಗಸಂಸ್ಥೆ ಆರ್ಥಿಕ ಹಾಗೂ ಸಾಮಾಜಿಕ ಸಮಿತಿ. ಈ ಸಮಿತಿಯಲ್ಲಿ 54 ಮಂದಿ ಸದಸ್ಯರಿದ್ದಾರೆ. 18 ಮಂದಿ ಸದಸ್ಯರು ಪ್ರತಿ 3 ವರ್ಷಕ್ಕೊಮ್ಮೆ ಆರಿಸಲ್ಪಡ್ತಾರೆ. 54 ಮಂದಿ ಸದಸ್ಯರಿರ್ತಾರೆ. 18 ಮಂದಿ ಸದಸ್ಯರು ಏನಾಗ್ತಾರೆ ಅಂದರೆ 3 ವರ್ಷಕ್ಕೊಮ್ಮೆ ಬದಲಾವಣೆ ಆಗ್ತಾ ಇರ್ತಾರೆ. ತಮ್ಮ ಸದಸ್ಯರ ಪೈಕಿ ಒಬ್ಬರನ್ನು ಅಧ್ಯಕ್ಷರನ್ನಾಗಿ ಆರಿಸ್ತಾರೆ. 54 ಮಂದಿ ಸದಸ್ಯರೇನಿದ್ದಾರೆ ತಮ್ಮಲ್ಲೇ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ. ಆ ಅಧ್ಯಕ್ಷನ ಮೂಲಕ ಆರ್ಥಿಕ ಹಾಗೂ ಸಾಮಾಜಿಕ ಸಮಿತಿಯ ಕಾರ್ಯಕಲಾಪಗಳು ನಡೀತಾ ಹೋಗುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ಆರೋಗ್ಯ ಮತ್ತಿತರ ವಿಷಯಗಳ ಅಧ್ಯಯನ ಮಾಡುವಂಥದ್ದು, ಜೊತೆಗೆ ವರದಿ ನೀಡುವಂಥದ್ದು ಆರ್ಥಿಕ ಹಾಗೂ ಸಾಮಾಜಿಕ ಸಮಿತಿಯ ಮುಖ್ಯವಾದಂಥ ಉದ್ದೇಶ. ಈ ಹೆಸರೇ ಹೇಳುವ ಹಾಗೆ ಆರ್ಥಿಕ ಮತ್ತು ಸಾಮಾಜಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿಮರ್ಶೆ ನಡೆಸುವಂಥದ್ದು, ಚರ್ಚೆ ನಡೆಸುವಂಥದ್ದು, ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸುವಂಥದ್ದು ಆರ್ಥಿಕ ಹಾಗೂ ಸಾಮಾಜಿಕ ಸಮಿತಿಯ ಒಂದು ಮುಖ್ಯವಾದಂಥ ಕಾರ್ಯ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತೀವಿ. ನಿರಾಶ್ರಿತರ ಬಗ್ಗೆ, ಮಹಿಳೆಯರ ಸ್ಥಾನಮಾನದ ಬಗ್ಗೆ, ವಸತಿ ಸಮಸ್ಯೆ ಬಗ್ಗೆ ಮುಂತಾದಂಥ ಹಲವಾರು ವಿಚಾರಗಳ ಬಗ್ಗೆ ಈ ಆರ್ಥಿಕ ಹಾಗೂ ಸಾಮಾಜಿಕ ಸಮಿತಿಯು ಕಾರ್ಯನಿರ್ವಹಿಸ್ತಾ ಇರುತ್ತೆ. ಇವತ್ತು ನಿರಾಶ್ರಿತರ ಸಮಸ್ಯೆ ಇರ್ಬೋದು, ಮಹಿಳೆಯರು ಎದುರಿಸುತ್ತಿರುವಂಥ ಸಮಸ್ಯೆಗಳಿರ್ಬೋದು, ಇವೆಲ್ಲವುಗಳ ಬಗ್ಗೆ ಆರ್ಥಿಕ ಹಾಗೂ ಸಾಮಾಜಿಕ ಸಮಿತಿಯು ಕಾರ್ಯನಿರ್ವಹಿಸ್ತಾ ಇರೋದನ್ನು ನಾವಿಲ್ಲಿ ಗಮನಿಸ್ತೀವಿ. ಮಾನವ ಸಂಪನ್ಮೂಲ, ಸಂಸ್ಕೃತಿ, ಶಿಕ್ಷಣ ಮುಂತಾದಂಥ ವಿಷಯಗಳ ಬಗ್ಗೆ ಇದು ಅಂತಾರಾಷ್ಟ್ರೀಯ ಸಮ್ಮೇಳನಗಳನ್ನು ಆಯೋಜಿಸುತ್ತದೆ. ಆ ಮೂಲಕ ಆ ಒಂದು ಮಾನವ ಸಂಪನ್ಮೂಲವನ್ನು, ವಿಶ್ವದ ಸಂಸ್ಕೃತಿಯನ್ನು, ವಿಶ್ವದ ಜನರಲ್ಲಿ ಶಿಕ್ಷಣದ ಪ್ರಸಾರಕ್ಕೆ ಆರ್ಥಿಕ ಹಾಗೂ ಸಾಮಾಜಿಕ ಸಮಿತಿಯು ಕ್ರಮ ಕೈಗೊಳ್ಳುವುದನ್ನು ನಾವು ಕಾಣ್ತೀವಿ. ನಿಮ್ಗೆ ಗೊತ್ತಿರ್ಬೋದು, ಐ ಎಲ್ ಒ ಅಂದರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ಸ್, ಕನ್ನಡದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ. ಮತ್ತೊಂದು FAO, ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್, ಆಹಾರ ಮತ್ತು ಕೃಷಿ ಸಂಸ್ಥೆ. WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಥವಾ ಜಾಗತಿಕ ಆರೋಗ್ಯ ಸಂಸ್ಥೆ ಮುಂತಾದಂತಹ ಸಂಸ್ಥೆಗಳ ಜೊತೆಗೆ ಇದು ಸಮನ್ವಯತೆಯಿಂದ ಕಾರ್ಯವನ್ನು ನಿರ್ವಹಿಸುತ್ತದೆ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ, ಆಹಾರ ಮತ್ತು ಕೃಷಿ ಸಂಸ್ಥೆ, ಜಾಗತಿಕ ಆರೋಗ್ಯ ಸಂಸ್ಥೆ ಮುಂತಾದವುಗಳ ಕಾರ್ಯಗಳ ಜೊತೆಗೆ ಆರ್ಥಿಕ ಹಾಗೂ ಸಾಮಾಜಿಕ ಸಮಿತಿ ಸಮನ್ವಯದಿಂದ ಕಾರ್ಯನಿರ್ವಹಿಸುವುದನ್ನು ನಾವಿಲ್ಲಿ ಕಾಣಬಹುದು. ಇನ್ನು 4ನೆಯ ಅಂಗಸಂಸ್ಥೆ ಅದು ದತ್ತಿ ಸಮಿತಿ ಅಥವಾ ಟ್ರಸ್ಟಿಶಿಪ್ ಕೌನ್ಸಿಲ್. ವಿಶ್ವಸಂಸ್ಥೆಯ 4ನೆಯ ಪ್ರಮುಖವಾದಂಥ ಅಂಗಸಂಸ್ಥೆ ಇದು. ಈ ಸಂಸ್ಥೆ ವಾಸ್ತವಿಕವಾಗಿ ಸಾಮಾನ್ಯ ಸಭೆಯ ಉಪಸಂಸ್ಥೆ ಅಥವಾ ಸಹಾಯಕ ಸಂಸ್ಥೆ ಎನಿಸಿ ಕಾರ್ಯವೆಸಗುತ್ತದೆ. ಅಂದರೆ ಸಾಮಾನ್ಯ ಸಭೆಯ ಕೆಲಸ ಕಾರ್ಯಗಳಿಗೆ ಪೂರಕವಾಗಿ ದತ್ತಿ ಸಮಿತಿ ಕಾರ್ಯನಿರ್ವಹಿಸ್ತಾ ಇತ್ತು. ಆದರೆ ಇವತ್ತು ಈ ಸಮಿತಿಯ ಕಾರ್ಯಕ್ಷೇತ್ರ ಅಥವಾ ಕಾರ್ಯ ಏನಿದೆ ಕಡಿಮೆ ಆಗ್ತಾ ಬಂದಿದೆ. ಯಾಕಂದರೆ ಟ್ರಸ್ಟ್ ಆಶ್ರಯಿತ ಪ್ರದೇಶಗಳ ಸಂಖ್ಯೆ ಕಡಿಮೆಯಾದುದರಿಂದ, ಇದನ್ನು ಆಶ್ರಯಿಸಿರುವ ದೇಶಗಳ ಸಂಖ್ಯೆ ಕಡಿಮೆ ಆಗಿದೆ. ವಿಶ್ವಸಂಸ್ಥೆ ಸ್ಥಾಪನೆಯಾದಾಗ ಇದನ್ನು ಆಧರಿಸಿದ್ದ ದೇಶಗಳ ಸಂಖ್ಯೆ ಜಾಸ್ತಿ ಇತ್ತು, ಹೀಗಾಗಿ ಕಾರ್ಯಕ್ಷೇತ್ರವೂ ಜಾಸ್ತಿ ಇತ್ತು. ಇವತ್ತು ಈ ಸಂಸ್ಥೆಯನ್ನು ಅವಲಂಬಿಸಿರುವ ದೇಶಗಳ ಸಂಖ್ಯೆ ಕಡಿಮೆ ಆಗ್ತಾ ಹೊಂದಿದೆ. ಸ್ವತಂತ್ರ ರಾಜ್ಯದ ಮಟ್ಟಕ್ಕೆ ಏರದ ಪ್ರದೇಶಗಳ ಉಸ್ತುವಾರಿಯನ್ನು ಸಹ ಈ ಸಮಿತಿ ಹೊಂದಿತ್ತು. ವಿಶ್ವದಲ್ಲಿರ್ತಕ್ಕಂಥ ಅನೇಕ ದೇಶಗಳ ಸ್ವಾತಂತ್ರ್ಯದಲ್ಲಿ ಈ ಸಮಿತಿ ನೆರವನ್ನು ನೀಡಿತ್ತು. ಆದರೆ ಇವತ್ತು ದತ್ತಿ ಸಮಿತಿ ಅಥವಾ ಟ್ರಸ್ಟಿಶಿಪ್ ಕೌನ್ಸಿಲ್ ಇಲ್ಲ. ಯಾಕೆ ಅಂದರೆ ಯಾವುದೇ ದತ್ತಿ ಉಳಿದಿಲ್ಲ ಅಂದರೆ ಪ್ರಪಂಚದಲ್ಲಿರುವಂಥ ಬಹುತೇಕ ರಾಷ್ಟ್ರಗಳು ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ದತ್ತಿ ಸಮಿತಿ ಇವತ್ತು ನಿಷ್ಕ್ರಿಯವಾಗಿದೆ.
ನೋಡಿ ಮಕ್ಕಳೇ, ಇದೊಂದು ಚಿತ್ರ ನೀವು ನೋಡಿರ್ಬೋದು, ಗಮನಿಸ್ತಾ ಇದ್ದೀರಿ. ಇದು ಯಾವುದಿದು? ಅಂತಾರಾಷ್ಟ್ರೀಯ ನ್ಯಾಯಾಲಯ, ವಿಶ್ವಸಂಸ್ಥೆಯ 5ನೇ ಪ್ರಮುಖವಾದಂಥ ಅಂಗಸಂಸ್ಥೆ ಅಂತಾರಾಷ್ಟ್ರೀಯ ನ್ಯಾಯಾಲಯ. ಇದು ವಿಶ್ವಸಂಸ್ಥೆಯ ಮತ್ತೊಂದು ಪ್ರಧಾನ ಅಂಗಸಂಸ್ಥೆಯಾಗಿದೆ ಮತ್ತು ಎಲ್ಲ ಸದಸ್ಯ ರಾಷ್ಟ್ರಗಳು, ವಿಶ್ವಸಂಸ್ಥೆಯಲ್ಲಿರುವಂಥ ಎಲ್ಲ ಸದಸ್ಯ ರಾಷ್ಟ್ರಗಳು, 193 ಸದಸ್ಯ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ನ್ಯಾಯಾಲಯ ನೀಡುವಂಥ ತೀರ್ಪಿಗೆ, ಅಂತಾರಾಷ್ಟ್ರೀಯ ನ್ಯಾಯಾಲಯ ಒಳಗೊಂಡಿರುವಂಥ ಸನ್ನದಿಗೆ ತಮ್ಮ ಸಹಮತವನ್ನು ಅವರು ವ್ಯಕ್ತಪಡಿಸಲೇಬೇಕಾಗುತ್ತೆ. ಈ ನ್ಯಾಯಾಲಯದಲ್ಲಿ ಒಟ್ಟು 15 ಮಂದಿ ನ್ಯಾಯಾಧೀಶರಿದ್ದಾರೆ. ಅವರ ಅಧಿಕಾರದ ಅವಧಿ 9 ವರ್ಷಗಳು. 9 ವರ್ಷಗಳವರೆಗೆ 15 ಮಂದಿ ನ್ಯಾಯಾಧೀಶರು ಕಾರ್ಯವನ್ನು ನಿರ್ವಹಿಸ್ತಾರೆ. 9 ವರ್ಷಗಳ ನಂತರ 15 ಮಂದಿ ನ್ಯಾಯಾಧೀಶರು ಪುನಃ ಆಯ್ಕೆಗೆ ಅವರು ಅರ್ಹರಾಗಿರುತ್ತಾರೆ. ಈ ನ್ಯಾಯಾಧೀಶರುಗಳ ಮೂಲಕ ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಥವಾ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಕಾರ್ಯನಿರ್ವಹಿಸುತ್ತದೆ. ಹಾಗಾದರೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಸ್ಥಾನ, ಕೇಂದ್ರ ಕಚೇರಿ ಎಲ್ಲಿದೆ ಅನ್ನೋದನ್ನು ನಾವು ನೋಡೋದಾದರೆ, ನೆದರ್ಲ್ಯಾಂಡಿನ ಹೇಗಲ್ಲಿ ಇದರ ಕೇಂದ್ರ ಕಚೇರಿ ಇದೆ. 3 ವರ್ಷಗಳ ಅವಧಿಗೆ ಓರ್ವ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷನನ್ನು ಸಹ ಈ ನ್ಯಾಯಾಲಯದ ನ್ಯಾಯಾಧೀಶರೇ ಆಯ್ಕೆ ಮಾಡ್ತಾರೆ. ಆ ಒಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅಧಿಕಾರದ ಅವಧಿ 3 ವರ್ಷಗಳಾಗಿರುತ್ತೆ. ಈ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ನ್ಯಾಯಾಲಯದ ನ್ಯಾಯಾಧೀಶರೇ ಆಯ್ಕೆ ಮಾಡ್ತಾರೆ. ಬಹುಮತದ ಆಧಾರದಲ್ಲಿ ಇದರ ನಿರ್ಣಯಗಳು ಕೈಗೊಳ್ಳಲ್ಪಡುತ್ತವೆ. ಯಾವುದೇ ಒಂದು ನಿರ್ಣಯವನ್ನು ಕೈಗೊಳ್ಳಬೇಕು ಅಂದರೆ ಬಹುಮತ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗುತ್ತೆ. ನ್ಯಾಯ ತೀರ್ಪುಗಳ ಜೊತೆಗೆ ಕಾನೂನು ವಿಚಾರದಲ್ಲಿ ಯೋಗ್ಯ ಸಲಹೆಗಳನ್ನು ಕೊಡುತ್ತೆ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಕೇವಲ ನ್ಯಾಯ ತೀರ್ಪನ್ನು ಕೊಡೋದು ಮಾತ್ರ ಅಲ್ಲ, ಪ್ರಪಂಚದಲ್ಲಿರುವ ಯಾವುದೇ ದೇಶಗಳು ಕಾನೂನಿನ ವಿಚಾರದಲ್ಲಿ ಗೊಂದಲ ಇದ್ದರೆ ಸಲಹೆಗಳನ್ನು ಕೊಡುತ್ತೆ. ನೈತಿಕ ಹಾಗೂ ವೈಚಾರಿಕ ನೆಲೆಗಟ್ಟಿನ ಮೇಲೆ ಈ ನ್ಯಾಯಾಲಯಗಳ ನಿರ್ಣಯಗಳು ಮಹತ್ವವನ್ನು ಪಡೆದುಕೊಂಡಿವೆ. ಆದರೆ ಈ ನ್ಯಾಯಾಲಯದ ತೀರ್ಪು ಕಡ್ಡಾಯವಾಗಿ ಯಾವ ದೇಶಕ್ಕೂ ಅನ್ವಯಿಸುವಂತಿಲ್ಲ. ಇದು ಅಂತಾರಾಷ್ಟ್ರೀಯ ವಿಚಾರಕ್ಕೆ, ಅಂತಾರಾಷ್ಟ್ರೀಯ ವಿಷಯಗಳಿಗೆ ಸಂಬಂಧಪಟ್ಟಂತಹ ತೀರ್ಪನ್ನು ಇದು ನೀಡೋದ್ರಿಂದ ಕಡ್ಡಾಯವಾಗಿ ಅದನ್ನು ಯಾವ ದೇಶಕ್ಕೂ ಸಹ ಅನ್ವಯಿಸುವಂತಿಲ್ಲ. ಹೀಗಾಗಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಜಗತ್ತಿನಲ್ಲಿ ನ್ಯಾಯ ನೀಡುವಂಥ ಕಾರ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇನ್ನು ಕೊನೆಯ ಅಂಗಸಂಸ್ಥೆ ಮಕ್ಕಳೇ, ಸಚಿವಾಲಯ ಕೊನೆಯ ಅಂಗಸಂಸ್ಥೆ. ಮಹಾ ಕಾರ್ಯದರ್ಶಿ ಹಾಗೂ ವಿಶ್ವಸಂಸ್ಥೆಯ ಸಿಬ್ಬಂದಿ ವರ್ಗ ಈ ಅಂಗಸಂಸ್ಥೆಗೆ ಸೇರಿದವರಾಗಿರ್ತಾರೆ. ವಿಶ್ವಸಂಸ್ಥೆ ಮಹಾ ಕಾರ್ಯದರ್ಶಿ ನಿಮ್ಗೆ ಗೊತ್ತು. ವಿಶ್ವಸಂಸ್ಥೆ ಕಾರ್ಯನಿರ್ವಹಿಸುವುದು ಮಹಾ ಕಾರ್ಯದರ್ಶಿಯ ಹೆಸರಿನಲ್ಲಿ. ವಿಶ್ವಸಂಸ್ಥೆಯ ದಿನನಿತ್ಯದ ಕಾರ್ಯ ಚಟುವಟಿಕೆಗಳನ್ನು ನಿರ್ವಹಿಸುವುದಕ್ಕೆ ಸಿಬ್ಬಂದಿ ವರ್ಗ ಬೇಕಾಗುತ್ತೆ. ಆ ಸಿಬ್ಬಂದಿ ವರ್ಗ ಎಲ್ಲ ಬರೋದು ಸಚಿವಾಲಯದಲ್ಲಿ. ಈ ಸಚಿವಾಲಯದ ಮುಖ್ಯಸ್ಥರನ್ನು ಮಹಾ ಕಾರ್ಯದರ್ಶಿ ಅಂತ ಕರೀತಾರೆ. ಮಹಾ ಕಾರ್ಯದರ್ಶಿಯನ್ನು ಆಯ್ಕೆ ಮಾಡುವಂಥದ್ದು ಭದ್ರತಾ ಸಮಿತಿ. ಭದ್ರತಾ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಸಾಮಾನ್ಯ ಸಭೆ ಇವರನ್ನು ಆಯ್ಕೆ ಮಾಡುತ್ತೆ. ಇವರ ಅಧಿಕಾರದ ಅವಧಿ 5 ವರ್ಷವಾಗಿರುತ್ತದೆ. 5 ವರ್ಷಗಳ ನಂತರ ಇವರು ಮರು ಆಯ್ಕೆಗೂ ಸಹ ಅರ್ಹರಿರ್ತಾರೆ. ಆದರೆ ಇವರ ಹೆಸರನ್ನು ಶಿಫಾರಸು ಮಾಡೋದು ಭದ್ರತಾ ಸಮಿತಿ ಮತ್ತು ನೇಮಕ ಮಾಡೋದು ಸಾಮಾನ್ಯ ಸಭೆ. ಸಚಿವಾಲಯದ ಕೇಂದ್ರ ಕಚೇರಿಯನ್ನು ನಾವು ನೋಡೋದಾದರೆ ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿದೆ. ಅಷ್ಟೇ ಅಲ್ಲದೆ ಜಿನೇವಾ, ವಿಯೆನ್ನಾ ಮತ್ತು ನೈರೋಬಿಗಳಲ್ಲಿ ಇದರ ಬೇರೆ ಬೇರೆ ಶಾಖೆಗಳಿದೆ. ಆ ಶಾಖೆಗಳ ಮೂಲಕವೂ ಸಚಿವಾಲಯ ಕಾರ್ಯವನ್ನು ನಿರ್ವಹಿಸುತ್ತದೆ. ಅಷ್ಟೇ ಅಲ್ಲದೆ ಸಚಿವಾಲಯದ ಮತ್ತೊಂದು ವಿಶೇಷತೆ ಅಂದರೆ ದಿನನಿತ್ಯದ ಆಡಳಿತಾತ್ಮಕ ಕಾರ್ಯಯೋಜನೆ, ಸಾಂಸ್ಥಿಕ ಕಾರ್ಯಗಳೆಲ್ಲವೂ ಸಹ ಈ ಸಚಿವಾಲಯದ ವ್ಯಾಪ್ತಿಗೆ ಬರುತ್ತೆ. ವಿಶ್ವಸಂಸ್ಥೆಯ ಎಲ್ಲ ಆಡಳಿತಾತ್ಮಕ ಕಾರ್ಯಗಳು, ಎಲ್ಲ ಯೋಜನೆಗಳು, ಸಾಂಸ್ಥಿಕ ಕಾರ್ಯಗಳನ್ನು ನೋಡಿಕೊಳ್ಳೋದು ಸಚಿವಾಲಯ. ವಿಶ್ವಸಂಸ್ಥೆಯ ದಿನನಿತ್ಯದ ಆಡಳಿತ ಕಾರ್ಯವನ್ನು, ಯೋಜನೆಗಳನ್ನು, ಸಾಂಸ್ಥಿಕ ಕಾರ್ಯಗಳನ್ನು ನೋಡಿಕೊಳ್ಳೋದು ಸಚಿವಾಲಯ. ನೋಡಿ ಮಕ್ಕಳೇ, ಯಾರಿದು? ಅಂಟೋನಿಯೋ ಗಟೆರಸ್. ಇವರು ಯಾರಿವರು? ವಿಶ್ವಸಂಸ್ಥೆಯ ಈಗಿನ ಪ್ರಧಾನ ಕಾರ್ಯದರ್ಶಿ ಅಂಟೋನಿಯೋ ಗಟೆರಸ್. ಅಲ್ಲ ಮಕ್ಕಳೇ, ಇವತ್ತಿನ ಈ ಅವಧಿಯಲ್ಲಿ ನಾವು ವಿಶ್ವಸಂಸ್ಥೆಯ ಆರಂಭ, ವಿಶ್ವಸಂಸ್ಥೆಯ ಪ್ರಮುಖ ಉದ್ದೇಶಗಳು ಹಾಗೂ ವಿಶ್ವಸಂಸ್ಥೆಯ 6 ಪ್ರಮುಖ ಅಂಗಸಂಸ್ಥೆಗಳು, ಸಾಮಾನ್ಯ ಸಭೆ, ಭದ್ರತಾ ಸಮಿತಿ, ಸಾಮಾಜಿಕ ಮತ್ತು ಆರ್ಥಿಕ ಸಮಿತಿ, ದತ್ತಿ ಸಮಿತಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ,
ಹಾಗೂ ಸಚಿವಾಲಯ ಇವುಗಳಿಗೆ ಸಂಬಂಧಪಟ್ಟ ವಿಚಾರಗಳನ್ನು ಚರ್ಚಿಸಿದ್ದೀವಿ ಅಲ್ವಾ. ಇನ್ನೂ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಅನೇಕ ಅಂಶಗಳಿವೆ. ಅವುಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ ಮಕ್ಕಳೇ. ಹಾಗಾದರೆ ಇವತ್ತು ನೀವು ಏನೇನು ತಿಳ್ಕೊಂಡಿದ್ದೀರಿ ಅವುಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಶ್ನೆಗಳು ನಿಮ್ಮ ಮುಂದೆ ಬರ್ತಾ ಇವೆ ನೋಡಿ. ಮೊದಲನೇ ಮೇನ್, ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿರಿ. ವಿಶ್ವಸಂಸ್ಥೆಯು ಪ್ರಾರಂಭವಾದ ವರ್ಷ ಡ್ಯಾಶ್. ಎರಡನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಡ್ಯಾಶ್ ನಗರದಲ್ಲಿದೆ. ಮೂರನೇದು, ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎನ್ನುವ ಮಾದರಿಯಲ್ಲಿರುವ ಅಂಗಸಂಸ್ಥೆ ಡ್ಯಾಶ್. ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ಅವಧಿ ಡ್ಯಾಶ್ ವರ್ಷಗಳು. ಐದನೇದು, ಅಂತಾರಾಷ್ಟ್ರೀಯ ನ್ಯಾಯಾಲಯವು ಡ್ಯಾಶ್ ಎಂಬಲ್ಲಿ ಇದೆ. ಆರನೇದು, ವಿಶ್ವಸಂಸ್ಥೆಯ ಈಗಿನ ಮಹಾಕಾರ್ಯದರ್ಶಿಯ ಹೆಸರು ಡ್ಯಾಶ್. ಈ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು. ಎರಡನೇ ಮೇನ್ ನೋಡೋಣ ಮಕ್ಕಳೇ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಸ್ಥಾಪನೆಗೆ ಮುಂದಾದವರ ಹೆಸರುಗಳನ್ನು ತಿಳಿಸಿ. ಎರಡನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳಾವು. ಮೂರನೇ ಪ್ರಶ್ನೆ, ಭದ್ರತಾ ಸಮಿತಿಯಲ್ಲಿನ ಖಾಯಂ ಸದಸ್ಯ ರಾಷ್ಟ್ರಗಳು ಯಾವುವು. ನಾಲ್ಕನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಉದ್ದೇಶಗಳನ್ನು ಪಟ್ಟಿ ಮಾಡಿರಿ. ಐದನೇ ಪ್ರಶ್ನೆ, ಸಾಮಾನ್ಯ ಸಭೆಯ ರಚನೆಯನ್ನು ವಿವರಿಸಿ. ಆರನೇ ಪ್ರಶ್ನೆ, ಆರ್ಥಿಕ ಹಾಗೂ ಸಾಮಾಜಿಕ ಸಮಿತಿಯ ಕಾರ್ಯಗಳಾವು. ಹೀಗೆ 6 ಪ್ರಶ್ನೆಗಳಿಗೆ ನೀವು ಉತ್ತರ ಬರಿಬೇಕು ಮಕ್ಕಳೇ. ಬರೀತಿರಲ್ಲ? ಪ್ರೀತಿಯ ವಿದ್ಯಾರ್ಥಿಗಳೇ, ಇದುವರೆಗೆ ನಾವು ರಾಜ್ಯಶಾಸ್ತ್ರದ 5ನೇ ಅಧ್ಯಾಯ ಜಾಗತಿಕ ಸಂಸ್ಥೆಗಳು ಈ ಅಧ್ಯಾಯದ ಭಾಗ 1ರಲ್ಲಿ ವಿಶ್ವಸಂಸ್ಥೆಯ ಸ್ಥಾಪನೆ, ಅದರ ಉದ್ದೇಶಗಳು ಮತ್ತು 6 ಅಂಗಸಂಸ್ಥೆಗಳ ಬಗ್ಗೆ ತಿಳಿದುಕೊಂಡೆವು. ಮುಂದಿನ ತರಗತಿಯಲ್ಲಿ ಇದೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ. ನಿಮಗೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.